ಇನ್ನು ಚಾಮರಾಜಪೇಟೆ ಕ್ಷೇತ್ರದ ಶಾಸಕ ಜಮೀರ್ ಅಹಮದ್ ಖಾನ್, ಕನಕಗಿರಿ ಕ್ಷೇತ್ರದ ಶಾಸಕರಾಗಿರುವ ಶಿವರಾಜ್ ತಂಗಡಗಿ, ಜೇವರ್ಗಿ ಕ್ಷೇತ್ರದ ಶಾಸಕರಾಗಿರುವ ಡಾಕ್ಟರ್ ಅಜಯ್ ಸಿಂಗ್, ಇನ್ನು ಬಾಗಲಕೋಟೆ ಶಾಸಕ ವಿಜಯಾನಂದ ಕಾಶಪ್ಪನವರು, ಚಳ್ಳಕೆರೆ ಕ್ಷೇತ್ರದ ಶಾಸಕರಾಗಿರುವ ಟಿ ರಘುಮೂರ್ತಿ, ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಮಾಗಡಿ ಕ್ಷೇತ್ರದ ಶಾಸಕರಾಗಿರುವ ಎಚ್ ಸಿ ಬಾಲಕೃಷ್ಣ, ಕಲಘಟಗಿ ಕ್ಷೇತ್ರದ ಶಾಸಕರಾಗಿರುವ ಸಂತೋಷ್ ಲಾಡ್, ಶಿವಾಜಿನಗರ ಕ್ಷೇತ್ರದ ಶಾಸಕರಾಗಿರುವ ರಿಜ್ವಾನ್ ಅರ್ಷದ್, ಚಾಮರಾಜನಗರ ಕ್ಷೇತ್ರದ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ, ಇನ್ನು ಅಥಣಿ ಕ್ಷೇತ್ರದ ಶಾಸಕರಾಗಿರುವ ಲಕ್ಷ್ಮಣ್ ಸವದಿ, ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿರುವ ಬಸವಂತಪ್ಪ, ಸೊರಬ ಕ್ಷೇತ್ರದ ಶಾಸಕರಾಗಿರುವ ಮಧು ಬಂಗಾರಪ್ಪ, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರುವ ಬಿ ನಾಗೇಂದ್ರ, ಇನ್ನು ನರೇಂದ್ರ ಸ್ವಾಮಿ ಹಾಗೂ ರುದ್ರಪ್ಪ ಲಮಾಣಿ ಮತ್ತು ಗಾಯತ್ರಿ ಶಾಂತೇಗೌಡಗೂ ಕೂಡ ಸ್ಥಾನವನ್ನ ನೀಡಲಾಗಿದೆ. ಅದರಲ್ಲೂ ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಬರೋದಾದ್ರೆ, ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸದ್ದು ಮಾಡಿದ್ದಂತ ಆಡಿಯೋ ಬಾಂಬ್ ಬಹುಶಃ ಅವರಿಗೆ ಸಂಪುಟದಿಂದಲೇ ಪರಿಗಣನೆಗೆ ತೆಗೆದುಕೊಳ್ಳೋದೇ ಇಲ್ವೋ ಅವರ ಹೆಸರನ್ನ ಅಂತ. ಆದ್ರೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸಂಪುಟಕ್ಕೆ ಸೇರ್ಪಡೆಯಾಗಿರೋದ್ರ ಹಿಂದೆ ಕೆ ಸಿ ವೇಣುಗೋಪಾಲ್ ಅವರ ಪ್ರಯತ್ನ ಇರಬಹುದಾ ಅಂತ ದೊಡ್ಡ ಮಟ್ಟದಲ್ಲಿ ಒತ್ತಡ ಹಾಕಿದ್ರಂತೆ. ಜೊತೆಗೆ ಕೇರಳದ ನಾಯಕರು ಕೂಡ ಕೆಲವರು ಒತ್ತಡ ಹಾಕಿದ್ರು ಅನ್ನೋ ವಿಚಾರ ಇದೆ. ಇದರ ಜೊತೆಗೆ ಸರ್ ಮತ್ತೊಂದು ನಾವು ಕೂಡ ನೋಡಬೇಕಾಗತ್ತೆ, ಇಲ್ಲಿ ಜಮೀರ್ ಅಹಮದ್ ಅವರು ಒಬ್ಬ ಮಾಸ್ ಲೀಡರು, ಅದರಲ್ಲೂ ಕೂಡ ಅಲ್ಪಸಂಖ್ಯಾತರಲ್ಲಿ ಒಬ್ಬ ಮಾಸ್ ಲೀಡರು. ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಒಂದು ತುಂಬಾ ದೊಡ್ಡದಾಗಿರೋ ವೋಟ್ ಬ್ಯಾಂಕ್ ಕೂಡ ಇದೆ, ಜನಪ್ರಿಯತೆ ಕೂಡ ಇದೆ. ಬೇರೆ ರಾಜ್ಯದಲ್ಲಿ ಅವರು ಚುನಾವಣೆಯನ್ನ ಗೆಲ್ಲಿಸಬಲ್ಲರು ಅಂತಂದ್ರೆ ಕರ್ನಾಟಕದಲ್ಲೂ ಕೂಡ ಅವರ ಹಿಡಿತವನ್ನ ಆಗೋದಿಲ್ಲ. ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಬಹುತೇಕವಾಗಿ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಪ್ರಮುಖ ಪಾತ್ರ ಕೂಡ ವಹಿಸ್ತಾರೆ. ಹಾಗಾಗಿ ಕೇರಳದಲ್ಲಿ ಹೋದ್ ಕಡೆ ಇವ್ರು ಎಲ್ಲೆಲ್ಲಿ ಪ್ರಚಾರ ಮಾಡ್ಕೊಂಡ್ಬಂದ್ರು ಅಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದೆ. ಹೌದು, ಸೊ ಅದು ಒಂದ್ ರೀತಿಯಲ್ಲಿ ಕೆ ಸಿ ವೇಣುಗೋಪಾಲ್ ಇವ್ರ ಪರ ಬ್ಯಾಟ್ ಬೀಸ್ಲಿಕ್ಕೆ ಕಾರಣ ಆಗಿದೆ. ಅದ್ರ ಜೊತೆಗೆ ಅವರ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಹೈಕಮಾಂಡ್ಗೆ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಸರ್. ಈ ಒಂದು ವಿಚಾರವನ್ನು ನೋಡಿದಾಗ ಎನ್.ಎಚ್. ಕೋನ್ ರೆಡ್ಡಿ ಮಾತಾಡ್ತಿದ್ದಾರೆ, ನೋಡೋಣ. ಇಲ್ಲ, ನನಗೂ ಆಗ್ಬೇಕಂತ ಆಸೆ ಇದೆ, ಭಾಳ ಜನರಿಗಿದೆ. ನನಗಂತೂ ಆಗ್ಲೇಬೇಕಂತಿತ್ತು, ಆಗ್ಲಿಲ್ಲ. ಹೈಕಮಾಂಡು ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧ ಹಲವಾರು ಕಾರಣ, ಸಾಮಾಜಿಕ ನ್ಯಾಯ, ಇದು ಪ್ರಾದೇಶಿಕ, ಇವೆಲ್ಲ ಜಿಲ್ಲೆ ಎಲ್ಲ ಲೆಕ್ಕ ಹಾಕಿ ಮಾಡ್ತಾರೆ. ಯಾವ್ದೋ ಮಾಡ್ಬೇಕಾದಾಗ ಅಂತ ವ್ಯವಸ್ಥೆ ಐತಿ. ಮತ್ತೆ ಮುಂದೆ ಬರ್ತಾವ ಕಾಲ. ಮತ್ತೆ ನೆಕ್ಸ್ಟ್ 2028ಕ್ಕೆ ನಾನು ML ಹಾಕೇನೆ, ಅವತ್ತು ಮತ್ತೆ ಮಂತ್ರಿ ಹಾಕೀನಿ. ಏನು ದೊಡ್ಡದೈತಿ. ಮುಖ್ಯಮಂತ್ರಿಗಳು ಯಾವ ಜವಾಬ್ದಾರಿ ಕೊಡ್ತಾರೆ ಅದನ್ನು ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ದೇವ್ರು ಕೊಟ್ಟಾನ. ಹರಿಪ್ರಸಾದ್ ಸಾಹೇಬ್ಗೆ ಹೇಳಿನಿ, ನಾ ಏನಿದ್ರು ಪಾರ್ಟಿ ಕೆಲಸ ರೆಡಿ ಮಾಡೋಕ್ಕೂ ರೆಡಿ ಇದ್ದೀನಿ ಅಂತೇಳಿ. ಆ ರೀತಿಯಾಗಿ ಕೆಲಸ ಮಾಡೋದು. ಒಂದು ಪಕ್ಷ ಅಂದ್ರೆ ಒಂದು ಕುಟುಂಬ ಇದ್ದಂಗೆ. ನಮ್ಮ ಕುಟುಂಬದವ್ರು ಏನು ನಿರ್ಣಯ ತಗೊಂಡ್ರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಎನ್.ಎಚ್. ಕೋನ್ ರೆಡ್ಡಿ ಅವರಿಗೆ ಅಸಮಾಧಾನ ಇದ್ದಂತಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ನಿರೀಕ್ಷೆ ಇತ್ತು ಸಚಿವರಾಗಬಹುದು ಅಂತ. ಬಟ್ ಅವರು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು, ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. 2028ಕ್ಕೆ ನಾನೇ ಗೆಲ್ತೀನಿ, ಅವಾಗ ಮಂತ್ರಿ ಆಗೇ ಆಗ್ತೀನಿ ಅಂತ. ಈಗ ಆಗಿಲ್ಲ ಅಂದ್ರೆ ಅವಾಗ ಮುಂದಕ್ಕೆ ಆಗ್ತೀನಿ ಅಂತ.